ಹಾವೇರಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಎರಡನೇ ಹಂತದ ಬಹಿರಂಗ ಪ್ರಚಾರಕ್ಕೆ ಕೆಲವೇ ಹೊತ್ತುಗಳಲ್ಲಿ ತೆರೆ ಬೀಳುತ್ತೆ. ಈ ಸಂದರ್ಭದಲ್ಲಿ ಬೊಮ್ಮಾಯಿ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. 30 ದಿನಕ್ಕೂ ಅಧಿಕ ದಿನ ಪ್ರಚಾರ ಮಾಡುವ ಅವಕಾಶ ಸಿಕ್ತು ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಮೋದಿ ನಾಯಕತ್ವಕ್ಕೆ ಎಲ್ಲಾ ವರ್ಗದ ಜನರು ಕೂಡ ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ. ಪ್ರಧಾನಿ ಅವರು ಅಭಿವೃದ್ಧಿ ವಿಚಾರದಲ್ಲೇ ಮತವನ್ನ ಕೇಳಿದ್ದಾರೆ. ಅಭಿವೃದ್ಧಿಯನ್ನ ಗಮನಿಸಿಯೇ ಜನ ಕೂಡ ಮತವನ್ನ ಕೊಡ್ತಾರೆ. ಚುನಾವಣೆಯಲ್ಲಿ ಮೈತ್ರಿ ಪ್ಲಸ್ ಆಗುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಈ ಎಲ್ಲ ಕುರಿತಾಗಿ ಬೊಮ್ಮಾಯಿ ಅವರು ಮಾತನಾಡೋ ಮೂಲಕ ಉತ್ತಮವಾದಂತಹ ಮಾರ್ಜಿನಲ್ಲೇ ಗೆಲ್ಲುವಂತಹ ನಿರೀಕ್ಷೆಯನ್ನು ಕೂಡ ಹೊರಹಾಕಿದ್ದಾರೆ. ಪ್ರಮುಖವಾಗಿ ಕೇಳಿ ಬಂದಿರುವಂತಹ ಸಮಸ್ಯೆ ಬರಗಾಲ ಇರೋದ್ರಿಂದ ಕುಡಿಯುವ ನೀರಿನ ಒಂದು ಸಮಸ್ಯೆ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಗ್ರಾಮೀಣ ಪ್ರದೇಶದಲ್ಲಿದೆ, ನಗರ ಪ್ರದೇಶದಲ್ಲೂ ಕೂಡ ಇದೆ. ಮತ್ತು ನಗರ ಪ್ರದೇಶಕ್ಕೆ ಬಂದರೆ ಹಾವೇರಿ, ಗದಗ 2 ಜಿಲ್ಲಾ ಕೇಂದ್ರಗಳಲ್ಲಿ ಕುಡಿಯುವ ನೀರು ಮತ್ತು ಸ್ಯಾನಿಟೇಷನ್ ಇವೆರಡು ದೊಡ್ಡ ಸಮಸ್ಯೆಗಳಂತ ನನಗೆ ಅನಿಸ್ತಾ ಇದೆ. ನಾವು ಈಗಾಗಲೇ ಅಮೃತ 2 ಯೋಜನೆಯಲ್ಲಿ 170 ಕೋಟಿ ರೂಪಾಯಿ ಹಾವೇರಿಗೆ ಕೊಟ್ಟಿದ್ದೀನಿ. ಅದನ್ನೇ ಮೊನ್ನೆ ಮುಖ್ಯಮಂತ್ರಿ ಅಡಿಗಲ್ಲಿ ಹಾಕಿದ್ರು. ಗದಗಿಗೆ 140 ಕೋಟಿ ರೂಪಾಯಿನ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿ ಆಗಿಯೇ ಈ ಸಮಸ್ಯೆ ಬಗೆಹರಿಸೋದಕ್ಕೆ ಈಗಾಗಲೇ ಅನುದಾನ ಕೊಟ್ಟು ಟೆಂಡರ್ ಕೂಡ ನಮ್ಮ ಕಾಲದಲ್ಲೇ ಆಗಿದೆ. ಆದರೆ ಇವತ್ತು ನಾವು ಜಲ್ ಜೀವನ್ ಮಿಷನ್ನಲ್ಲಿ ಗದಗ, ಹಾವೇರಿ ಪ್ರತಿಯೊಂದು ಗ್ರಾಮಕ್ಕೆ ನಳದಲ್ಲಿ ಮನೆ ಮನೆಗೆ ಕೊಡುವಂಥ ವ್ಯವಸ್ಥೆ ಮಾಡಿದೆ. ಆದರೆ ಹೊಳೆಯಲ್ಲಿ ನೀರಿಲ್ಲ. ಸೊ ಕುಡಿಯೋ ನೀರಿಗೆ ಬೋರ್ವೆಲ್ನ ನಂಬಿಕೊಂಡಿರುವಂಥ ಜನಕ್ಕೆ ಈ ಸರ್ಕಾರ ಒಂದು ಹೊಸ ಬೋರ್ವೆಲ್ ಹಾಕಿಲ್ಲ. ಬೋರ್ವೆಲ್ ಬತ್ತಿ ಹೋಗಿದ್ದಾವೆ. 1000 ಮೀಟ್ರ್ಗಿಂತ ತೆಳಗೆ ಹೋಗ್ತಾ ಇದೆ, 1000 ಫೀಟ್ಗಿಂತ ತೆಳಗೆ ಹೋಗ್ತಾ ಇದೆ. ಜನ ಕಷ್ಟದಲ್ಲಿದ್ದಾರೆ. ಕುಡಿಯೋ ನೀರಿನ ಮೇಜರು. ಎರಡನೇದು ರೈತರ ಇದರಲ್ಲಿ ಅವರಿಗೆ ಒಂದು ಕಾಳು ಕೂಡ ಬೆಳೆಯೋಕ್ಕಾಗಿಲ್ಲ. ಪ್ರವಾಹ ಬಂದಾಗ ಪ್ರವಾಹ ಇಳಿದ ಮೇಲೆ ಏನಾದ್ರು ಬೆಳಿಬೋದು. ಆದರೆ ಬರಗಾಲ ಬಂದಾಗ ಶಾಶ್ವತವಾಗಿ ಆ 1 ವರ್ಷ ಮಳೆ ಆಗೋವರೆಗೂ ಅವ್ರೇನು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಪ್ರೊಡಕ್ಷನ್ ಶೂನ್ಯ ಇದೆ. ಅಗ್ರಿಕಲ್ಚರ್ ಪ್ರೊಡಕ್ಷನ್ ಶೂನ್ಯ ಆಗಿದೆ. ಆದರೆ ಯಾವುದೇ ರೀತಿಯ ಪರಿಹಾರ ಸಿಕ್ಕಿಲ್ಲ ಅನ್ನುವಂಥ ಆ ಸಮಸ್ಯೆನ ರೈತರು ಪದೇ ಪದೇ ಹೇಳ್ತಾರೆ.